ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಕಾಲಾಗಿರುವಂತಹ ಫೇಸ್ 14 2026 ಸೆಲೆಕ್ಷನ್ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಪ್ರತಿ ವರ್ಷವೂ ಕೂಡ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ತರಹದ ಹುದ್ದೆಗಳನ್ನ ಕಾಲ್ ಮಾಡುತ್ತದೆ. SSLC PUC ಡಿಗ್ರಿ ಪಾಸ್ ಆಗಿರೋ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಬೇರೆ ಬೇರೆ ತುಂಬ ಉತ್ತಮವಾದ ಹುದ್ದೆಗಳಿವೆ. ಆ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಅಂತ ಹೇಳ್ತಾರಲ್ಲ ಅಲ್ಲಿಂದ ಕಾಲಾಗ್ತದೆ. ಅಡ್ವರ್ಟೈಸ್ ನಂಬರ್ನು ಕೂಡ ಕೊಟ್ಟಿದ್ದಾರೆ, ಪೋಸ್ಟ್ ಯಾವುದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾಗಿರುವಂಥ ದಿನಾಂಕ 13/4/2026. ಅದೇ ಥರ ಕೊನೆಯ ದಿನಾಂಕ 4/5/2026. ಅಂದರೆ ಏಪ್ರಿಲ್ 13, 2026ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಿದೆ. ಅದೇ ಥರ ಮೇ 4, 2026 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಅಂದರೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕ 5/4/2026. ಮೇ 5 ನೀವು ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಡೇಟ್ ಆಫ್ ವಿಂಡೋ ಫಾರ್ ಕಲೆಕ್ಷನ್ ಅಪ್ಲಿಕೇಶನ್ ಫ್ರಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಅಂತ ಕೊಡ್ತಾರೆ. ಅಂದರೆ ವಿಂಡೋ ಫಾರ್ ಅಪ್ಲಿಕೇಶನ್ ಕರೆಕ್ಷನ್ ಅಂದರೆ ಅಪ್ಲಿಕೇಶನ್ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ವಿತ್ ಫೀಸ್ ಅಂತೇಳಿ. ಅಂದರೆ ನೀವು ಕರೆಕ್ಷನ್ ಮಾಡೋದಕ್ಕೆ ಫೀಸನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ಕಾಲಾವಕಾಶ ಕೊಡ್ತಿದ್ದಾರೆ 11/5/2026ರಿಂದ 13/5/2026. ಮೇ 11, 2026ರಿಂದ ಮೇ 13, 2026 ಒಂದು ಅವಕಾಶವನ್ನು ಕೊಡ್ತಾರೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ. ಈ ಥರ ಡೇಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ June 26 ಟೆಂಟೇಟಿವ್ ಅಂತ ಕೊಡ್ತಾರೆ. ಅಂದರೆ ಒಂದು ತಾತ್ಪೂರ್ತಿಕವಾದ ದಿನಾಂಕವನ್ನು ಕೊಡ್ತಾರೆ. ಜೂನ್ 2026 ಆನ್ಲೈನ್ ಬೇಸ್ಡ್ ಕಂಪ್ಯೂಟರ್ ಎಕ್ಸಾಮ್ ಆಗಬಹುದು ಅಂತೇಳಿ. ಓಕೆ, ಟೋಲ್ ಫ್ರೀ ನಂಬರ್ ಫಾರ್ ಟು ಬಿ ಕಾಲ್ಡ್ ಇನ್ ಕೇಸ್ ಆಫ್ ಎನಿ ಡಿಫಿಕಲ್ಟಿ ಇನ್ ಫಿಲ್ಲಿಂಗ್ ಅಪ್ ಅಪ್ಲಿಕೇಶನ್. ಅಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಏನಾದರೂ ತೊಂದರೆ ಅಂತ ಅನಿಸಿದ್ರೆ ಒಂದು ಆನ್ಲೈನ್ ನಂಬರ್ನ ಟೋಲ್ ಫ್ರೀ ನಂಬರ್ನ ಕೊಡ್ತಿದ್ದಾರೆ. ಆ ನಂಬರ್ ನೋಡ್ಕೊಳ್ಳಿ, 1-800-00-30-3063 ಅಂತೇಳಿ 1800-309-3063. ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ದು ಏನಾದ್ರು ಅಪ್ಲಿಕೇಶನ್ ಹಾಕುವ ವಿಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರು ಸಾಲ್ವ್ ಮಾಡ್ತಾರೆ. ಈ ನಂಬರ್ ತುಂಬ ಬಿಸಿ ಬರ್ತಿದೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಮತ್ತೆ ನೀವು ಟ್ರೈ ಮಾಡ್ತಾರೆ, ಖಂಡಿತ ಕಾಲ್ ಸಿಗುತ್ತೆ, ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಇನ್ನೋಟೆಡ್ ಕಾಮೆಂಟ್ ಕೊಡ್ತಾರೆ ನೋಡ್ತೀನಿ. ಗೌರ್ಮೆಂಟ್ ಟ್ರೈಸ್ ಟು ಹ್ಯಾವ್ ಎ ವರ್ಕ್ ಫೋರ್ಸ್ ವಿಚ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎಂಕರೇಜ್ ಟು ಅಪ್ಲೈ ಅಂತೇಳಿ. ಹುಡುಗಿಯರು ಅಂದರೆ ಹೆಣ್ಣು ಮಕ್ಕಳು ಅಪ್ಲಿಕೇಶನ್ ಆಗಲಿ ಅಂತೇಳಿ ಗೌರ್ಮೆಂಟ್ ಅವರು ಎಂಕರೇಜ್ ಮಾಡ್ತಾರೆ. ಯಾವ ಥರ ಎಂಕರೇಜ್ ಮಾಡ್ತಾರೆ ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾ ಹೋಗೋದಾದ್ರೆ ಇದಕ್ಕೆ ಯಾವುದೇ ಥರದ ಪರೀಕ್ಷಾ ಶುಲ್ಕ ಅನ್ನೋದಿಲ್ಲ. ಅಪ್ಲಿಕೇಶನ್ ಫೀಸ್ ಅನ್ನೋದು ಹುಡುಗಿಯರಿಗೆ ಯಾವುದೇ ಕ್ಯಾಟಗರಿ ಆಗಿದ್ದರೂ ಕೂಡ ಉಚಿತವಾಗಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಓಕೆ, ಡೀಟೇಲ್ನ ನೋಡ್ತಾ ಹೋಗೋಣ. ಏನೇ ಡೀಟೇಲ್ ಇದೆ ಅಂತೇಳಿ. ಆನ್ಲೈನ್ ಅಪ್ಲಿಕೇಶನ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಸೆಲೆಕ್ಷನ್ post as indicated in Annexure 3rd of the notice. Of this notice, the vacancies indicated are tentative in nature and commission resolved to write the alter, change, cancel, withdraw, merge any all the vacancies at any time of need arises ಅಂತೇಳಿ. ಅಂದರೆ ಅಪ್ಲಿಕೇಶನ್ ಬೇರೆ ಬೇರೆ ಥರದ ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಅದು Annexure 3rd ಇದೆ ಅಂತೇಳಿ ಕೊಡ್ತಾರೆ. ನಾ Annexure ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಅರ್ಹತೆಯುಳ್ಳ ಅಭ್ಯರ್ಥಿಗಳಿಂದ ಅಪ್ಲಿಕೇಶನ್ ಆಹ್ವಾನಿಸಿದೆ. ಈ ಅಪ್ಲಿಕೇಶನ್ನು ಒಂದು ತಾತ್ಪೂರ್ತಿಕವಾದ ದಿನಾಂಕ ಅಂದರೆ ಒಂದು ತಾತ್ಕಾಲಿಕ ಹುದ್ದೆಗೆ ಅಂದರೆ ತಾತ್ಕಾಲಿಕ ಸಂಖ್ಯೆ ಹುದ್ದೆ ಪರ್ಮನೆಂಟೇ ತಾತ್ಕಾಲಿಕ ಸಂಖ್ಯೆ ಇದೆ. ಇಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ ಸಂಖ್ಯೆ. ಇದರಲ್ಲಿ ಹೆಚ್ಚು ಕೂಡ ಮಾಡ್ಬೋದು, ಕಡಿಮೆನೂ ಕೂಡ ಮಾಡ್ಬೋದು, ಅಥವಾ ಅಷ್ಟನ್ನು ಕೂಡ ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಕೂಡ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಸರ್ವ್ ಮಾಡ್ಕೊಂಡಿದೆ ಅಂತೇಳಿ. ಓಕೆ, ಇದು ತುಂಬ ಡೀಟೇಲ್ ಆಗಿರುವಂಥ ಒಂದು PDF ಆಗಿದೆ. 129 ಪೇಜ್ ಡೀಟೇಲ್ಸ್ ಇದೆ. ಸಂಪೂರ್ಣವಾದ ಡೀಟೇಲ್ಸನ್ನು ಇಲ್ಲಿ ನೋಡೋಕ್ಕಾಗಲ್ಲ. ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡ್ತಾ ಹೋದರೆ ಅದು ಸಂಪೂರ್ಣ ಮಾಹಿತಿ ಅಲ್ಲಿರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಹೋಗ್ಬೋದು. ನಾವು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಿದ್ದೀವಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಧಿಕೃತವಾದ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿರುವಂತಹ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ನ ಸಂಪೂರ್ಣವಾಗಿ ಓದಿ ಅಪ್ಲಿಕೇಶನ್ ಹಾಕಬೇಕಾಗಿದೆ. ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಡೀಟೇಲ್ಸ್ ಏನೇನಿದೆ, ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತೇಳಿ. ಓಕೆ, ದ ಕ್ಯಾಂಡಿಡೇಟ್ ಹೂ ವಿಶ್ ಟು ಅಪ್ಲೈ ಮೋರ್ ದೆನ್ 1 post ಶುಡ್ ಬಿ ಅಪ್ಲೈ ಸಪ್ರೇಟ್ಲಿ ಫಾರ್ ಈಚ್ ಕ್ಯಾಟಗರಿ ಆಫ್ ಪೋಸ್ಟ್ ಅಂತೇಳಿ. ಅಂದರೆ ನೀವು ಇಲ್ಲಿ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಸಪ್ರೇಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತೇಳಿ ಕೂಡ ಕೊಡ್ತಿದ್ದಾರೆ. ಓಕೆ, ಇಲ್ಲಿ ನೀವು SSLC ಒಂದ್ಸರಿ ರಿಜಿಸ್ಟ್ರೇಷನ್ ಮಾತ್ರ ಒಂದ್ಸರಿ ಮಾಡ್ಕೊಳ್ತೀರಾ. ಅದು ನೀವು ಲೈಫ್ ಟೈಮಲ್ಲಿ ಒಂದ್ಸರಿ ಮಾಡ್ಕೊಂಡ್ರೆ ಸಾಕು, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಬೇರೆ ಬೇರೆ ಅಪ್ಲಿಕೇಶನ್ ನೀವು ಅಪ್ಲೈ ಮಾತ್ರ ಮಾಡ್ತೀರಾ. ಓಕೆ, ಇಲ್ಲಿ ಯಾವುದೇ ಥರದ ಡಾಕ್ಯುಮೆಂಟ್ ಕೂಡ ನೀವು ಅಪ್ಲೋಡ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಓನ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡಿದ್ರೆ ಅದು ಸಾಕಾಗುತ್ತೆ. ಕಂಡೀಷನ್ ಫಾರ್ ಸೀಕಿಂಗ್ ಫೀ ಕನ್ಸೆಷನ್ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ರಿಸರ್ವೇಷನ್ ಅಂತೇಳಿ. ಫಾರ್ SC/ST ಕ್ಯಾಂಡಿಡೇಟ್ಸ್ ಅವರಿಗೆ ಯಾವ ಥರ ಫೀ ಕನ್ಸೆಷನ್ ಮಾಡ್ತಾರೆ. ಫಾರ್ OBC ಅಪ್ಲಿಕೆಂಟಿಗೆ ಯಾವ ಥರದ ಫೀ ಕನ್ಸೆಷನ್ ಮಾಡ್ತಾರೆ ಅದು ಕೂಡ ನೋಡ್ತಾ ಹೋಗೋದು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಯಾರು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ CGC ಅಪ್ಲಿಕೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ ಎಂಪ್ಲಾಯೀಸ್ ಅಂತೇಳಿ ಅವರಿಗೆ ಕೂಡ ಕೆಲವೊಂದು ರೂಲ್ಸನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ. PWD BD ನಿಮಗೆ ಗೊತ್ತಿದೆ, ಅವರು ಫಿಸಿಕಲಿ
ಚಾಲೆಂಜ್ಡ್ ಪರ್ಸನ್ ಅಂತೇಳಿ ಅವರಿಗೆ ಕೂಡ ಕೆಲವೊಂದು ರಿಸರ್ವೇಷನ್ ಮತ್ತು ಫೀಸಲ್ಲಿ ಕೂಡ ರಿಯಾಯಿತಿನ ಕೂಡ ಕೊಡ್ತಿದ್ದಾರೆ. ಓಕೆ, ಇಲ್ಲಿ ಡಿಸಬಿಲಿಟಿ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಯಾರು ಈ ಹುದ್ದೆಗಳನ್ನು ನಿರ್ವಹಿಸಕ್ಕೆ ಯಾರು ಇದ್ದಾರೆ ನೋಡ್ತಾ ಹೋಗೋದು. ನ್ಯಾಷನಾಲಿಟಿ ನಿಮಗೆ ಗೊತ್ತಿದೆ, ಇಂಡಿಯನ್ ಆಗಿರಬೇಕಾಗಿದೆ, ಇಂಡಿಯನ್ ಸಿಟಿಸನ್, ಸಬ್ಜೆಕ್ಟ್ ಟು ನೇಪಾಲ್, ಭೂತಾನ್, ಇವ್ರಿಗೆ ಕೂಡ ಕೆಲವೊಂದು ರಿಯಾಯಿತಿಗಳನ್ನ ಕೊಡ್ತಿದ್ದಾರೆ. ಅಂದರೆ ಮುಖ್ಯವಾಗಿ ಇಲ್ಲಿ ಏಜ್ ಎಷ್ಟು ಇರಬೇಕಾಗುತ್ತೆ ನೋಡ್ತಾ ಹೋಗೋಣ. ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತೀರಾ, ನಿಮಗೆ ಏಜ್ ಎಷ್ಟು ಇರಬೇಕಾಗುತ್ತೆ. ಏಜ್ ಲಿಮಿಟ್ ಆ್ಯಂಡ್ ರಿಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಫಾರ್ ದ ಪೋಸ್ಟ್ ಆಫ್ ವಿಚ್ ಏಜ್ ಲಿಮಿಟ್ ಈಸ್ 18 to 25 ಅಂತೇಳಿ. ಅಂದರೆ ಕೆಲವೊಂದು ಪೋಸ್ಟ್ಗಳಿಗೆ ಬೇರೆ ಬೇರೆ ಥರದ ಏಜ್ ಇದೆ. ಇಲ್ಲಿ ಕನಿಷ್ಠ ವರ್ಷ 18 ವರ್ಷ ತುಂಬಿರಬೇಕಾಗುತ್ತೆ ನಿಮಗೆ. ಆದರೆ ಕೆಲವೊಂದು ಪೋಸ್ಟಿಗೆ 18ರಿಂದ 25 ವರ್ಷದೊಳಗಿರಬೇಕಾಗುತ್ತೆ. ಆ ಕ್ಯಾಂಡಿಡೇಟ್ಸು ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2/1/2001 ಆ್ಯಂಡ್ ನಾಟ್ ಲೇಟರ್ ದೆನ್ 1/1/2008 ಅಂತೇಳಿ. ಅಂದರೆ ನೀವು 18ರಿಂದ 25 ವರ್ಷಗಳ ಏನು ಏಜ್ ಇರುವಂಥ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ತೀರ ಅಂದರೆ ನೀವು 2/1/2001ಕ್ಕಿಂತ ಮುಂಚೆ ಮತ್ತು 1/1/2008 ನಂತರ ಹುಟ್ಟಿರಬಾರ್ದು ಅಂತಲೇ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗಿರಲಿ. ಅದಾದ ನಂತರದಲ್ಲಿ 18ರಿಂದ 27 ವರ್ಷಗಳ ಏಜ್ಗೆ ಇರುವಂತಹ ಪೋಸ್ಟ್ಗೆ ನೀವು 2/1/1999ರಿಂದ 1/1/2008 ಅಂದರೆ ಕೊಟ್ಟಿದ್ದಾರೆ. ಅಂದರೆ 2/1/1999ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು, ಅದೇ ಥರ 1/1/2008 ನಂತರ ನಿಮ್ಮ ಜನನ ಆಗಿರಬಾರ್ದು ಅಂತೇಳಿ ಆ ಏಜ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡ್ತಾ ಹೋಗಿ, ಫಾರ್ ದ ಪೋಸ್ಟ್ ಆಫ್ ವಿಚ್ ಏಜ್ ಲಿಮಿಟ್ ಈಸ್ 18 to 28 ಅಂತೇಳಿ. 18ರಿಂದ 28 ವರ್ಷದೊಳಗಿದ್ದರೆ ಏಜ್ ಇದ್ದರೆ ಅವರು ಏನಾಗಬೇಕಾಗುತ್ತೆ, 2/1/1998ಕ್ಕಿಂತ ಮುಂಚೆ ಅಥವಾ 1/1/2008 ನಂತರ ಹುಟ್ಟಿರಬಾರ್ದು ಅಂತೇಳಿ ಕೂಡ ಕೊಡ್ತಿದ್ದಾರೆ. ಅದಾದ ನಂತರದಲ್ಲಿ ಏಜ್ ಲಿಮಿಟ್ ಈಸ್ 18 to 30 years. ಅಂದರೆ 18ರಿಂದ 30 ವರ್ಷದ ಏಜ್ ಇರುವಂಥ ಪೋಸ್ಟ್ಗಳಿಗಾದರೆ ನೀವು 2/1/1996 ಮುಂಚೆ, ಅದೇ ಥರ 1/1/2008 ನಂತರ ಹುಟ್ಟಿರಬಾರ್ದು ಅಂತ ಕೂಡ ಕೊಡ್ತಿದ್ದಾರೆ. ಇದು ಕೂಡ ನೆನಪಿರಲಿ. ಇಲ್ಲಿ ಡೇಟ್ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ. ಕೆಲವೊಂದು ಪೋಸ್ಟ್ಗೆ 20ರಿಂದ 25 ಮಿನಿಮಮ್ 20 ವರ್ಷ ತುಂಬಿರಬೇಕಾಗುತ್ತೆ. ಅದನ್ನು ಕೂಡ ನೋಡ್ತಾ ಹೋಗಿ. ಕೆಲವೊಂದು ಪೋಸ್ಟ್ಗೆ 21 ವರ್ಷಗಳಿಂದ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ನೋಡ್ತಾ ಹೋಗಿ. ಒಂದು ನೀವು ಡಿಗ್ರಿ ಮಾಡ್ತಾ ಇದ್ದೀರ ಅಂದರೆ ಇದು ಒಂದು ಒಳ್ಳೆ ಏಜ್ ಅಂತ ಅಂದ್ಕೊಳ್ಳೋಣ. ಈ ಏಜಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನೀವು ಒಂದಲ್ಲ ಒಂದು ಜಾಬ್ಗೆ ಸಕ್ಸಸ್ ಆಗಬಹುದು. ಅದು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ಕೊಟ್ಟಿದ್ದಾರೆ. ದ ಡೇಟ್ ಆಫ್ ಬರ್ತ್ ಆಸ್ ರೆಕಾರ್ಡ್ ಇನ್ ಮೆಟ್ರಿಕ್ಯುಲೇಷನ್ ಆರ್ ಸೆಕೆಂಡರಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಆರ್ ಈಕ್ವಲೆಂಟ್ ಸರ್ಟಿಫಿಕೇಟ್ ಓನ್ಲಿ ವಿಲ್ ಆಕ್ಸೆಪ್ಟೆಡ್ ಬೈ ದ ಕಮಿಷನ್ ಫಾರ್ determining in the age limit eligibility and no subsequent request of its change will be considered or granted ಅಂತಲ್ಲಿ. ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10ನೇ ತರಗತಿಯ ಮಾಸ್ಟರ್ ಅಥವಾ ಸೆಕೆಂಡ್ರಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಅಂತ ಕೇಳ್ಕೊಡ್ತಿದ್ದಾರೆ. ಅಂದರೆ 10ನೇ ತರಗತಿ, ನೀವು 10ನೇ ತರಗತಿಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಥರ ಎಂಟ್ರಿ ಆಗಿದೆಯೋ ಆ ಥರ ಡೇಟ್ ಮೇಲೆ ನಿಮ್ಮ ಏಜನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಬೇರೆ ಯಾವುದೇ ಥರದ ಡಾಕ್ಯುಮೆಂಟ್ ಕೂಡ ಕೊಟ್ಟರು ಅಕ್ಸೆಪ್ಟ್ ಮಾಡಲ್ಲ. ಓಕೆ, ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಅಂತೇಳಿ ಕೂಡ ಕೊಡ್ತಿದ್ದಾರೆ. ಅಂದರೆ ನಿಮ್ಮ ಏಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. SC ST OBC PWBD ಇವು ಆಮೇಲೆ ಎಕ್ಸರ್ವಿಸ್ಮನ್ ಇವರೆಲ್ಲರಿಗೂ ಕೂಡ ಏಜಲ್ಲಿ ರಿಯಾಯಿತಿ ಇದೆ. ರಿಯಾಯಿತಿ ಅವರಿಗೆ ಅಪ್ಲೈ ಆಗುತ್ತೆ. ಅದನ್ನು ಕೂಡ ನೋಡ್ತಾ ಹೋಗ್ಬೋದು. SC ST ಆಗಿದ್ದರೆ 1 ವರ್ಷಗಳ ರಿಯಾಯಿತಿ ಇದೆ. OBC ಆಗಿದ್ರೆ 3 ವರ್ಷ. ಅದೇ ಥರ ಹ್ಯಾಂಡಿಕ್ಯಾಪ್ಸ್ ಆಗಿದ್ದರೆ ಫಿಸಿಕಲಿ ಚಾಲೆಂಜ್ ಪರ್ಸ್ ಆದರೆ 10 ವರ್ಷ. ಫಿಸಿಕಲಿ ಚಾಲೆಂಜ್ ಪರ್ಸಲ್ಲಿ OBC ಕ್ಯಾಟಗರಿ 13 ವರ್ಷ, SC ST ಆದರೆ 15 ವರ್ಷ. ಈ ಥರ ಎಲ್ಲ ಇದೆ. ಎಕ್ಸರ್ವಿಸ್ಮನ್ಗೆ ನಿಮ್ಮ ರಿಸರ್ವೇಷನ್ ಇದ್ದೇ ಇರುತ್ತೆ. ಏಜಲ್ಲಿ ರಿಯಾಯಿತಿನೂ ಕೂಡ ಕೊಡ್ತಿದ್ದಾರೆ. ಈ ಥರ ಒಂದು ಏಜ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆ, ಸ್ಪೆಷಲ್ ಇನ್ಸ್ಟ್ರಕ್ಷನ್ ಫಾರ್ ಎಕ್ಸರ್ವಿಸ್ಮನ್ ESM ಅಪ್ಲಿಕೇಶನ್ಸ್ ಅಂತೇಳಿ. ಅಂದರೆ ಎಕ್ಸರ್ವಿಸ್ಮನ್ ಪರ್ಸನ್ಸ್ ಅಂತಿದ್ದಿಲ್ಲ ಅವರಿಗೆ ಕೆಲವೊಂದು ರೂಲ್ಸನ್ನು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಅವರು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಓಕೆ, ಇಲ್ಲಿ ನೋಡ್ತಾ ಹೋಗೋದಕ್ಕೆ ಎಕ್ಸರ್ವಿಸ್ಮನ್ಗೆ ನಿಮಗೆ ಎಲ್ಲ ಪೋಸ್ಟಲ್ಲಿದ್ದಂಗೆ ಇಲ್ಲೂ ಕೂಡ ರಿಸರ್ವೇಷನ್ ಕೂಡ ಕೊಡ್ತಿದ್ದಾರೆ. ಓಕೆ, ಪ್ರಾಸೆಸ್ ಆಫ್ ಸರ್ಟಿಫಿಕೇಷನ್, ಫಾರ್ಮೆಟ್ ಆಫ್ ಸರ್ಟಿಫಿಕೇಟ್ ಅಂತ ಕೊಡ್ತಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ. ಯಾವ ಥರ ಸರ್ಟಿಫಿಕೇಟ್ ಮಾಡೋದು ಅದು ಕೂಡ ಕೊಡ್ತಿದ್ದಾರೆ. ನಿಮಗೆ ಸರ್ಟಿಫಿಕೇಟ್ ಹೇಗಿರಬೇಕು ಅದು ಕೂಡ ಇಲ್ಲಿ ಕ್ಲಿಯರಾಗಿ ಕೊಡ್ತಿದ್ದಾರೆ. SC ST OBC EWS PWBD ESM ಇವರಾದರೆ ಈ ಥರ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಈ ಥರ ಯಾವ್ಯಾವ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಈ ಥರನೇ ನಿಮ್ಮ ಸರ್ಟಿಫಿಕೇಟನ್ನು ನೀವು ಮಾಡಿಸಬೇಕಾಗುತ್ತೆ. ಅದು ಕೂಡ ನೋಡ್ತಾ ಇರಿ. EWS ಕ್ಯಾಂಡಿಡೇಟರ್ಗೆ ಅವ್ರಿಗೆ ಕೂಡ ಫೈನಾನ್ಷಿಯಲಿ 26-27ಗೆ ಅಪ್ಲೈ ಆಗುವಂಥ ಸರ್ಟಿಫಿಕೇಟ್ ಮಾಡಿಸಿದ್ರೆ ಕೂಡ ಕೊಡ್ತಿದ್ದಾರೆ. ಓಕೆ, ಈ ಥರ ಸಂಪೂರ್ಣವಾಗಿ ಡಿಟೇಲಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಇದನ್ನು ಖಂಡಿತವಾಗಿ ಓದಲೇಬೇಕಾಗುತ್ತೆ. ನೀವು ಯಾವುದೇ ಥರದ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಜಾಬ್ಗೆ ಅಥವಾ ಯಾವುದಾದ್ರು ಅಪ್ಲಿಕೇಶನ್ ಹಾಕಿದ್ರೆ ನೀವು ಅಧಿಕೃತವಾದ ಒಂದು ನೋಟಿಫಿಕೇಷನನ್ನು ನೋಡಿ ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೆಯದು. ಓಕೆ, ದ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೊಟ್ಟಿದೆ. ನಾನು ಆಗಲೇ ಹೇಳಿದೆ ನೋಡಿ, OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು SSಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಅಂದ್ಕೊಟ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಪ್ರತಿ ವರ್ಷವೂ ಕೂಡ ಕಾಲ್ ಆಗ್ತಾ ಇರುತ್ತೆ. SSLC PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಇವೆಲ್ಲರೂ ಕೂಡ ಬೇರೆ ಬೇರೆ ಥರದ ಪೋಸ್ಟ್ ಕಾಲ್ ಆಗುತ್ತೆ. ಫಸ್ಟ್ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಆಯಿತಾ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋದು ತುಂಬ ಈಸಿಯಾಗಿ ಆಗ್ತಾ ಹೋಗುತ್ತೆ. ಓಕೆ, ಈ ಥರ ಇಲ್ಲಿ ಕೊಡ್ತಾ ಇದ್ದಾರೆ. ನಮಗೆ ಯಾವ ಮಾಹಿತಿ ಬೇಕೋ ಆ ಥರ ನೋಡ್ತಾ ಹೋಗೋಣ. ಕ್ರೂಷಿಯಲ್ ಡೇಟ್ ಫಾರ್ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಇಲ್ಲಿ ಎಸೆನ್ಷಿಯಲ್ ಅಂದರೆ ಕೆಲವೊಂದು ಪೋಸ್ಟ್ಗೆ ಬೇರೆ ಬೇರೆ ಥರ ಇದೆ. SSLC ಪಾಸ್ ಹೋದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. PUC ಪಾಸ್ ಹೋದವರು ಕೂಡ ಕೆಲವೊಂದು ಅಪ್ಲಿಕೇಶನ್ ಪೋಸ್ಟ್ಗಳಿದ್ದಾವೆ. ಅದೇ ಥರ ಡಿಗ್ರಿ ಪಾಸ್ ಹೋದವರು ಕೂಡ ಕೆಲವೊಂದು ಪೋಸ್ಟ್ಗಳಿದ್ದಾವೆ. ನಿಮಗೆ ಚಾಯ್ಸ್ ಯಾವುದು ಆ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕೋಬೋದು. ಅದಕ್ಕೋಸ್ಕರ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಒಂದು ಅವಶ್ಯವಾದ ಅರ್ಹತೆ ಎಷ್ಟಿರಬೇಕಾಗಿ ವಿದ್ಯಾರ್ಹತೆ ಏನಿರಬೇಕಾಗಿ ಕೂಡ ಕೊಡ್ತಿದ್ದಾರೆ.
ಅಂದರೆ ಇಲ್ಲಿ ಏಜ್ ಲಿಮಿಟ್ ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಹೌ ಟು ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ದ ಕ್ಯಾಂಡಿಡೇಟ್ ವಿಲ್ ಅಪ್ಲೈ ಫಾರ್ ಈಚ್ ಕ್ಯಾಟಗರಿ ಫಾರ್ ಪೋಸ್ಟ್ ಸಪ್ರೇಟ್ಲಿ ಆ್ಯಂಡ್ ಆಲ್ಸೋ ಪೇ ಫೀ ಫಾರ್ ಈಚ್ ಕ್ಯಾಟಗರಿ ಆಫ್ ಪೋಸ್ಟ್. ಅಂದರೆ ನೀವು ಅಪ್ಲಿಕೇಶನ್ನ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದೇ ಥರ ಫೀಸು ಕೂಡ ಬೇರೆ ಬೇರೆನೇ ಪಾವತಿ ಮಾಡಬೇಕಾಗುತ್ತೆ. ಅಂದರೆ ಈ ಫೀಸ್ ರಿಯಾಯಿತಿ ಇರೋರು ಬಿಟ್ಬಿಡಿ, ಫೀಸ್ ಯಾರಿಗಿದೆಯೋ ಅವರಿಗೆ ಅವರು ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕು, ಸಪ್ರೇಟ್ ಫೀಸ್ ಕಟ್ಟಬೇಕು. ಫೀಸ್ ಇಲ್ಲಾಂದರೂ ಕೂಡ ಅಪ್ಲಿಕೇಶನ್ ಹಾಕೋರು ಸಪ್ರೇಟ್ ಅಪ್ಲಿಕೇಶನ್ನೇ ಹಾಕಬೇಕು. ಇದು ಕೂಡ ನೆನಪಿರಲಿ. ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಇಸ್ ದಟ್ ಈಸ್ 4/5/2026. ನೋಡ್ತಾ ಹೋಗಿ ಲಾಸ್ಟ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ರಿಪೀಟ್ ಆಗ್ತಿದೆ. ಫಸ್ಟು ಕ್ಲೀನಾಗಿ ಕೊಡ್ತಾ ಕಾಲಮಲ್ಲಿ ಕೊಟ್ಟಿದ್ದಾರೆ, ಮತ್ತೆ ರಿಪೀಟ್ ಆಗಿದೆ 4/5/2026. 5 ಮೇ ಅಂದರೆ 4 ಮೇ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ರಾತ್ರಿ 11 ಗಂಟೆವರೆಗೂ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗ್ಬೋದು. ನಿಮ್ಮ ಆಧಾರ್ ಪಾಲಿಸಿ ಪ್ರಕಾರ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ನಿಮ್ಮ ಆಧಾರಲ್ಲಿ ಇದ್ದಂಗೆ ನಿಮ್ಮ ಹೆಸರು ಇರಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇರಬೇಕಾಗುತ್ತೆ, ಆಮೇಲೆ ಜೆಂಡರ್ ಕೂಡ ಕರೆಕ್ಟಾಗಿರಬೇಕಾಗುತ್ತೆ. ಓಕೆ, ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತಾವಣ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ. ಓಕೆ, ಫೀ ಪೇಯಬಲ್ ಈಸ್ ₹100 ಓನ್ಲಿ ಅಂತೇಳಿ. ಅಂದರೆ ಇಲ್ಲಿ ನೀವು ₹100 ಪಾವತಿ ಮಾಡಿದ್ರೆ ಸಾಕಾಗುತ್ತೆ ಅಪ್ಲಿಕೇಶನ್ ಫೀಸ್ ಆಗಿ. ಇದು ಕೆಲವೊಂದು ಸಪ್ರೇಟ್ ಪೋಸ್ಟಿಗೆ ಸಪ್ರೇಟ್ ಅಪ್ಲಿಕೇಶನ್ ಸಪ್ರೇಟ್ ಫೀಸ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ₹100 ಫೀಸನ್ನ ನೀವು ಸಪ್ರೇಟ್ ಪೋಸ್ಟಿಗೆ ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ನೀವು 10 ಥರದ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ರೆ 10 ಪೋಸ್ಟಿಗೆ ಕೂಡ ಸಪ್ರೇಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ, ಸಪ್ರೇಟ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ₹1,000 ಸಪ್ರೇಟಾಗಿ ನೀವು ಕಟ್ಟಲೇಬೇಕಾಗುತ್ತೆ. ಅಂದರೆ ಓಕೆ, ₹100 ಫೀಸ್ ಇದೆ ಪ್ರತಿಯೊಂದು ಪೋಸ್ಟಿಗೆ ಕೂಡ. ಇದನ್ನು ಆನ್ಲೈನ್ ಪೇಮೆಂಟ್ ಮಾಡೋದು ಕೊಡ್ತಿದ್ದಾರೆ. ನೀವು ಭೀಮ್, UPI, ಫೋನ್ಪೇ, ಗೂಗಲ್ ಪೇ ಇದು ಯಾವ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಲ್ಲೂ ಕೂಡ ಫೀಸನ್ನು ಪೇಮೆಂಟ್ ಮಾಡ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ ಇದೆ 12.3ನ ನೋಡ್ತಾ ಹೋಗೋಣ. ನಾವು ಇಲ್ಲಿ ಕೊಡ್ತಿದ್ದಾರೆ 12.3ಅಲ್ಲಿ ಏನು ಕೊಡ್ತಿದ್ದಾರೆ ನೋಡ್ತಾ ಹೋಗೋಣ. ದ ವುಮೆನ್ ಕ್ಯಾಂಡಿಡೇಟ್ ಆ್ಯಂಡ್ ದ candidates belong to the scheduled caste, scheduled tribes, person with benchmark disability and ex-servicemen eligible for reservation are exempted from payment of fee ಅಂತೇಳಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ವುಮೆನ್ ಕ್ಯಾಂಡಿಡೇಟ್ಸ್, ಎಲ್ಲ ಕ್ಯಾಟಗರಿಯ ವುಮೆನ್ ಕ್ಯಾಂಡಿಡೇಟ್ಸು ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ರಿಯಾಯಿತಿನ ಪಡ್ಕೊಳ್ತಾ ಇದ್ದೀರಾ, ಎಕ್ಸೆಂಪ್ಷನ್ನ ಕೊಡ್ತಾ ಇದ್ದಾರೆ. ನೀವು ಫೀಸ್ ಪೇಮೆಂಟಿಗೆ ಇಲ್ಲಿ ಯಾವುದೇ ಥರದ ಫೀಸನ್ನು ಪೇಮೆಂಟ್ ಮಾಡಬೇಕಾಗಿಲ್ಲ. ಈ ಥರ SC/ST ಕ್ಯಾಂಡಿಡೇಟ್ಸ್, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅಥವಾ ಎಕ್ಸ್ ಸರ್ವಿಸ್ಮ್ಯಾನ್ ಅವರು ಕೂಡ ಅಷ್ಟೇ, ಹುಡುಗ ಅಥವಾ ಹುಡುಗಿ, ಅಥವಾ ಡಿಸಬಿಲಿಟಿ ಅವರು ಕೂಡ ಹುಡುಗ ಹುಡುಗಿ ಯಾರು ಬೇಕಾಗಿದ್ದು ಕೂಡ ಅವ್ರ ಫೀಸನ್ನು ಕಟ್ಟಂಗಿಲ್ಲ. ಅನಿಲ್ ಫೀ ಕ್ಯಾನ್ ಬಿ ಪೇಯ್ಡ್ ಬೈ ದ ಕ್ಯಾಂಡಿಡೇಟ್ ಅಪ್ ಟು 5/5/2026 ಅಂತೇಳಿ. ಅಪ್ಲಿಕೇಶನ್ ಹಾಕೋದಕ್ಕೆ 4 ಮೇ 2026 ಕೊನೆಯ ದಿನಾಂಕವಾಗಿದೆ. ಅದರ ಫೀಸ್ ಕಟ್ಟೋದಕ್ಕೆ 5/5/2026, 5 ಮೇ 2026 ಕೊನೆಯ ದಿನಾಂಕವಾಗಿದೆ, ರಾತ್ರಿ 11 ಗಂಟೆವರೆಗೂ. ಓಕೆ, ನೋಡ್ತಾ ಹೋಗೋಣ. ನೆಕ್ಸ್ಟು ನೀವು ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಗಿದೆ ಅಥವಾ ವಿತೌಟ್ ಫೀಸ್ ಆದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಕರೆಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ. ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ 11/5/2026 to 13/5/2026 ಅಂತೇಳಿ. ಅಂದರೆ 11/5/2026ರಿಂದ 13/5/2026 ಕೂಡ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ 4 ದಿವಸಗಳ ಕಾಲಾವಕಾಶ ಕೊಡ್ತಿದ್ದಾರೆ, ರಾತ್ರಿ 11 ಗಂಟೆವರೆಗೂ. ಆಫ್ಟರ್ ದ ಕ್ಲೋಸಿಂಗ್ ಡೇಟ್ ಆಫ್ ರೆಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫೀ ಕಮಿಷನ್, ದ ಕಮಿಷನ್ ವಿಲ್ ಪ್ರೊವೈಡೆಡ್ ಎ ಪೀರಿಯಡ್ ಆಫ್ 3 days ಟು ಎನೇಬಲ್ candidates to correct, modify online application parameters wherein candidates will allowed to resubmit their application after making the correction modification charges as per the requirement ಅಂತೇಳಿ. ಅಂದರೆ ನೀವು ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಮಾಡಿದರೆ, ಅಪ್ಲಿಕೇಶನ್ ಮಿಸ್ಟೇಕ್ ಮಾಡೋದನ್ನೇ ಹಾಕೋದು ಸರಿಯಾದ ಮಾರ್ಗ. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಆಗಿದರೆ ನಿಮಗೆ 3 ದಿವಸಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ಬೋದು ವಿತ್ ಪೇಮೆಂಟ್ ಆಫ್ ಫೀಸ್ ಅಂತ. ನೀವು ಫೀಸನ್ನು ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಎಲ್ಲ ಕ್ಯಾಟಗರಿ, ಎಲ್ಲ ಜೆಂಡರ್ ಅವರು ಕೂಡ, ಹುಡುಗ ಆಗಲಿ ಹುಡುಗಿ ಆಗಲಿ ಯಾವ ಕ್ಯಾಟಗರಿ ಆದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಾಡಿದ ತಪ್ಪು ನಿಮ್ಮದಾಗಿದೆ, ಅದಕ್ಕೋಸ್ಕರ ನೀವು ಫೀಸ್ ಕಟ್ಟೆ ಕರೆಕ್ಷನ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಫೀಸ್ ಕೂಡ ಕೊಡ್ತಿದ್ದಾರೆ. ಫಸ್ಟ್ ಟೈಮ್ 200, ಆಮೇಲೆ 500 ಈ ಥರ ಕರೆಕ್ಷನಿಗೆ ಕೊಡ್ತಿದ್ದಾರೆ. ಅದು ಕೂಡ ನೋಡ್ತಾ ಹೋಗ್ಬೋದು. ನೀವು ಮ್ಯಾಕ್ಸಿಮಮ್ ತಪ್ಪು ಮಾಡ್ದೇ ಅಪ್ಲಿಕೇಶನ್ ಹಾಕಿ. ಓಕೆ, ಸೆಂಟರ್ ಆಫ್ ಕಂಪ್ಯೂಟರ್ ಬೇಸ್ಡ್ ಅಪ್ಲಿಕೇಶನ್ ಅಂದರೆ ಆ ಅಪ್ಲಿಕೇಶನ್ ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ನೀವು ಅಪ್ಲಿಕೇಶನ್ ಹಾಕಿದರೆ ಎಕ್ಸಾಮಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗಿದೆ. ಎಕ್ಸಾಮ್ ಸೆಂಟರ್ಸನ್ನು ನೋಡ್ತಾ ಹೋಗಿ ಎಲ್ಲೆಲ್ಲಿದೆ ಅಂತೇಳಿ. ಇದು ಏನು ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಭಾರತದಾದ್ಯಂತ ತುಂಬ ಪ್ಲೇಸ್ಗಳಲ್ಲಿ ಎಕ್ಸಾಮ್ ಇದೆ. ಅದು ಸ್ಟೇಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ನಮ್ಮದು ಇನ್ನು KKR ರೀಸನ್ ಅಂತ ಬರುತ್ತೆ, ಕರ್ನಾಟಕ ಕೇರಳ ರೀಸನ್ ಅಂತೇಳಿ ಬರ್ತಾ ಹೋಗುತ್ತೆ ಕರ್ನಾಟಕದವರು. ಆ ರೀಸನಲ್ಲಿ ಇದೆ ನೋಡ್ತಾ ಹೋಗೋಣ. KKR ಅಂತ ಕೊಡ್ತಾರೆ. ಸೀರಿಯಲ್ ನಂಬರ್ 3ರಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರು 9001 ಇಲ್ಲಿ ಸೀರಿಯಲ್ ನಂಬರ್ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಸೆಂಟರ್ದು ಬೆಂಗಳೂರು, ಬೆಳಗಾವಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ, ಕಣ್ಣೂರು, ಕೊಟ್ಟಾಯಂ, ಕೋಝಿಕೋಡ್, ತಿರುವನಂತಪುರಂ, ಎರ್ನಾಕುಲಂ, ಕೊಲ್ಲಂ, ತ್ರಿಶೂರ್, ಕವರತ್ತಿ, ಮಲ್ಲಾಪುರಂ ಅಂತೇಳಿ ಈ ಥರ ಇಷ್ಟು ಸೆಂಟರ್ನ ಕೂಡ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಕೇರಳ ಎರಡು ಸೇರಿ. ನಮಗೆ ಕರ್ನಾಟಕದಲ್ಲಿ ನಾವು ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ,
ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ ಇಷ್ಟು ಸೆಂಟರ್ನ ನಾವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೇಳಿದ್ರೆ ನೀವು ಯಾವ ಸೆಂಟರ್ ಕೇಳ್ತಾ ಇದೆ ಅಂತಲೇ ಅಲ್ಲಿ 3 ಸೆಂಟರ್ಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಕ್ಸಾಮ್ ಸೆಂಟರ್. ಆ 3ರಲ್ಲಿ ಅವ್ರ ಚಾಯ್ಸ್ ಯಾವ್ದಾರ ಒಂದು ಕೊಡ್ತಾರೆ. ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರೆ ಬೇಕು ಅಂದರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಹೋಗ್ಬೋದು ಬೇರೆ ಬೇರೆ ಸ್ಟೇಟ್ ಅವರಿಗೆ ಅವರವರ ಸ್ಟೇಟಲ್ಲಿ ಎಕ್ಸಾಮ್ ನಡೆಯುತ್ತೆ. ಓಕೆ, ಇಲ್ಲೇ ಕೂಡ ಕೊಟ್ಟಿದ್ದು ದ ಕ್ಯಾಂಡಿಡೇಟ್ ಹ್ಯಾವ್ ಆಪ್ಷನ್ ಟು ಗಿವ್ ಪ್ರಿಫರೆನ್ಸ್ 3 ಸೆಂಟರ್ಸ್ ಅಂತೇಳಿ ಎನಿವೇರ್ ಇನ್ ದ ಕಂಟ್ರಿ ಅಂತೇಳಿ ಕರ್ನಾಟಕ ರಾಜ್ಯದ ಈ ದೇಶದ ಯಾವುದೇ ಭಾಗದಲ್ಲೂ ಕೂಡ 3 ಸೆಂಟರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಂತೇಳಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಸ್ಕೀಮ್ ಏನಿದೆ ನೋಡ್ತಾ ಹೋಗೋಣ. ಜನರಲ್ ಇಂಟೆಲಿಜೆನ್ಸಿ 25 ಕ್ವಶನ್ಸ್, ಮ್ಯಾಕ್ಸಿಮಮ್ 50 ಮಾರ್ಕ್ಸ್. ಜನರಲ್ ಅವೇರ್ನೆಸ್ 25 ಕ್ವಶನ್ಸ್, 50 ಮಾರ್ಕ್ಸ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್, 50 ಮಾರ್ಕ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಕ್ವಶನ್ಸ್, 50 ಮಾರ್ಕ್ಸ್ ಅಂತೇಳಿ ಟೋಟಲ್ 60 ಮಿನಿಟ್ಸ್ ಅಂತೇಳಿ. ಇಲ್ಲಿ ಏನು 50 ಅಂಕಗಳಿಗೆ 25 ಕ್ವಶನ್ಸ್ ಇದೆ. ಒಟ್ಟು ಏನು 100 ಪ್ರಶ್ನೆಗಳಿದ್ದಾವೆ, 200 ಅಂಕಗಳಿದ್ದಾವೆ. ನೋಡ್ತಾ ಹೋಗಿ ಈ ಥರ 60 ನಿಮಿಷದಲ್ಲಿ ಇಷ್ಟು ಕ್ವಶನ್ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 0.50. ಇದು ಇಂಪಾರ್ಟೆಂಟ್ ಮಾರ್ಕ್ಸ್ ಆಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಒಂದು ಕ್ವಶನಿಗೆ 0.50 ಅಂದರೆ ಅರ್ಧ ಮಾರ್ಕ್ಸನ್ನು ಕಳೀತಾರೆ ಅಂತೇಳಿ. ಅಂದರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅದರಲ್ಲಿ ಅರ್ಧ ಅಂತೇಳಿ, ಆಯಿತಾ? ಅಷ್ಟು ಮಾರ್ಕ್ಸನ್ನು ಕಳೀತಾರೆ. 0.50 ಮಾರ್ಕ್ಸನ್ನು ಇಲ್ಲಿ ಕಡಿತೀವಿ ಅಂತ ಕೂಡ ಕೊಡ್ತಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಓಕೆ, ಕ್ವಶನ್ ಚಾಲೆಂಜ್ ಮಾಡೋದಾದರೆ ನೀವು ಫೀಸ್ ಪೇಮೆಂಟ್ ಮಾಡಿ ಚಾರ್ಜ್ ಮಾಡ್ಬೋದು. ಪರ್ ಕ್ವಶನ್ 50 ರುಪೀಸ್. ಅಂದರೆ ಒಂದು ಕ್ವಶನ್ಗೆ ನೀವು ಅದು ನಾವು ಸರಿ ಮಾಡಿದರೂ ಕೂಡ ನೀವು ತಪ್ಪು ಮಾಡಿದ್ರೆ ಮಾರ್ಕ್ಸನ್ನು ಕೊಟ್ಟಿಲ್ಲ ಅಂತ ಹೇಳೋದಾದರೆ ನೀವು 50 ರೂಪಾಯಿ ಕೊಟ್ಟು ಒಂದು ಕ್ವಶನಿಗೆ ಚಾಲೆಂಜ್ ಮಾಡ್ಬೋದು. ಅದು ಸರಿ ಇದ್ದರೆ ಅದು ಮಾರ್ಕ್ಸ್ ಅವಾರ್ಡ್ ಆಗುತ್ತೆ. ಓಕೆ, ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ನೀವು ನಾನು ಆಗಲೇ ಹೇಳಿದೆ 10th ಪಾಸ್ ಹಿಡಿದು ಡಿಗ್ರಿವರೆಗೂ ಕೂಡ ಬೇರೆ ಬೇರೆ ಥರದ ಪೋಸ್ಟ್ ಇದೆ. ಅವ್ರ ಕ್ವಾಲಿಫಿಕೇಷನ್ ತಕ್ಕನಂಗೆ, ಅಂದರೆ ಆ ಪೋಸ್ಟ್ಗಿರೋ ಕ್ವಾಲಿಫಿಕೇಷನ್ ತಕ್ಕನಂಗೆ ಎಕ್ಸಾಮ್ ಸಿಲೆಬಸ್ ಕೂಡ ಇರುತ್ತೆ. ಮೆಟ್ರಿಕ್ಯುಲೇಷನ್ ಲೆವೆಲ್, ಹೈಯರ್ ಸೆಕೆಂಡರಿ, ಆ ಥರ ಗ್ರ್ಯಾಜುಯೇಷನ್ ಆ್ಯಂಡ್ ಎಬೋ ಲೆವೆಲ್ ಅಂತೇಳಿ ಈ ಥರ ಸಿಲೆಬಸ್ ಇದೆ. ಆ ಸಿಲೆಬಸ್ಸನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಆಯಿತಾ? ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಈ ಥರ ಇಲ್ಲಿ ಯಾವುದ್ಯಾವುದು ಪೋಸ್ಟ್ಗೆ ತಕ್ಕಂತೆ ನೀವು ಸಿಲೆಬಸ್ನ ಓದ್ಕೋಬೇಕಾಗುತ್ತೆ. ಅಡ್ಮಿಷನ್ ಟು ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಇನ್ನು ಅಡ್ಮಿಷನ್ ಟಿಕೆಟನ್ನು ಆನ್ಲೈನ್ನೇ ಕೂಡ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಈ ಥರ ರೂಲ್ಸ್ ಎಲ್ಲ ಕೂಡ ಕೊಟ್ಟಿರ್ತಾರೆ, ನೋಡ್ತಾ ಹೋಗೋದಾಗುತ್ತೆ. ಓಕೆ, ಈ ಥರ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಸಿಗ್ತಾ ಇದೆ. ಫೀಸ್ ಎಷ್ಟು ಅಂತ ಗೊತ್ತಾಯಿತು. ಅದೇ ಥರ ಎಕ್ಸಾಮಿನೇಷನ್ ಸಿಲೆಬಸ್, ಎಕ್ಸಾಮ್ ಹೇಗಿರುತ್ತೆ ಎಲ್ಲವೂ ಕೂಡ ಗೊತ್ತಾಗ್ತದೆ ನಮಗೆ. ಇದು ಡೀಟೇಲ್ಸ್ ಎಲ್ಲ ತುಂಬ ಕೂಡ ಕೊಡ್ತಿದ್ದಾರೆ. ನಾನು ಹೇಳ್ದಂಗೆ ಫಸ್ಟು ನೀವು ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿದೆ. ಯಾವುದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಕೂಡ ಆ ಡಾಕ್ಯುಮೆಂಟ್ಲಿರೋ ಪ್ರಕಾರನೇ ನೀವು ಇನ್ಫಾರ್ಮೇಷನ್ನ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟು ನೋಡ್ಕೊಳ್ಳೋಣ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿದೆ ನೋಡ್ಕೊಳ್ಳೋಣ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಿಕ್ರೂಟ್ಮೆಂಟ್ ಆಫ್ ದ ಸೆಲೆಕ್ಷನ್ ಆಫ್ ದ ಪೋಸ್ಟ್ ವಿಲ್ ಬಿ ಮೇಡ್ ಥ್ರೂ ದ ಎಕ್ಸಾಮಿನೇಷನ್ ಇನ್ ಕಂಪ್ಯೂಟರ್ ಬೇಸ್ಡ್ ಮೋಡ್ ಕನ್ಸಿಸ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತೇಳಿ. ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ. ಇಲ್ಲಿ 4 ಆಪ್ಷನ್ಸ್ ಇರುತ್ತೆ ಒಂದು ಪ್ರಶ್ನೆಗೆ ಅಂತೇಳಿ. ಅದರಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಆ ಕ್ವಶನಿಗೆ ಉತ್ತರವನ್ನು ನೀವು ಸರಿಯಾದ ಉತ್ತರವನ್ನು ಕಂಪ್ಯೂಟರಲ್ಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೀವು ಕಂಪ್ಯೂಟರ್ ಅಂದ ಕೂಡಲೇ ಭಯ ಬೇಡ, ತುಂಬ ಈಸಿಯಾಗಿರುತ್ತೆ. ನೀವು ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಆನ್ಲೈನ್ ಎಕ್ಸಾಮ್ನ ತುಂಬ ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಓಕೆ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಹೋಗೋದಾಗುತ್ತೆ ಏನೇನು ಅಂತ ಕೂಡ ಕೊಡ್ತಿದ್ದಾರೆ. ರಿಸರ್ವೇಷನ್ ಬಗ್ಗೆ ಅಥವಾ ಕಟ್ ಆಫ್ ಪರ್ಸೆಂಟೇಜು ಕೂಡ ಕೊಡ್ತಿದ್ದಾರೆ, ಇಷ್ಟೆಷ್ಟು ಆಗಬಹುದು ಅಂತೇಳಿ. ಈ ಥರ ಒಂದು ಸಂಪೂರ್ಣ ಮಾಹಿತಿ ಇದೆ ಇಲ್ಲಿ. ಓಕೆ, ಇದೆಲ್ಲದನ್ನು ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಎಲ್ಲದೂ ಕೂಡ ಇಂಪಾರ್ಟೆಂಟ್ ಇದೆ. ಆದರೆ ನಾವೀಗ ಟೈಮ್ ಲಿಮಿಟಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ತಾ ಹೋಗೋಣ. ಕೊನೆಗೆ ನಾವು ನೆಕ್ಸ್ಟ್ ಹೇಳ್ತಾ ಹೋದಲ್ಲ ಯಾವ್ಯಾವ ಪೋಸ್ಟ್ ಇದ್ದಾವೆ, ಎಷ್ಟು ಇವೆಲ್ಲ ಸರ್ಟಿಫಿಕೇಟ್ ನೀವು ಯಾವ್ದು ಮಾಡಿಸ್ಬೇಕಂದ್ರೆ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋದಾಗುತ್ತೆ. ಇದೆಲ್ಲದೂ ಕೂಡ ಇದೆ, ಇದನ್ನೆಲ್ಲ ಕೂಡ ಒಂದ್ಸರಿ ನೋಡ್ತಾ ಹೋಗಿ. ಓಕೆ, ನಾವು ಕೊನೆಯದಾಗಿ ಲಾಸ್ಟು ಪೇಜಿಗೆ ಹೋಗೋಣ. ಇದೆಲ್ಲದೂ ಕೂಡ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಎಲ್ಲದೂ ಕೂಡ ಡೀಟೇಲ್ಸ್ ಇದೆ. ಸಾಧ್ಯವಾದರೆ ನಾವು ಮುಂದೆ ನೋಡಿದಿಲ್ಲ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೂ ಕೂಡ ಒಂದು ವಿಡಿಯೋ ಮಾಡೋ ಒಂದು ಪ್ರಯತ್ನ ಪಡ್ತಾ ಹೋಗೋಣ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹೇಗಿದೆ, ಪಾರ್ಟ್ ಎ ರಿಜಿಸ್ಟ್ರೇಷನ್ ಅಂತೆ, ಪಾರ್ಟ್ 1 ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ ಅಂದರೂ ಕೂಡ ಕೊಡ್ತಿದ್ದಾರೆ, ನೋಡ್ತಾ ಹೋಗೋದಾಗುತ್ತೆ. ನಾವು ಲಾಸ್ಟ್ ನೆಕ್ಸ್ಟಿಗೆ ಹೋಗೋಣ. ಯಾವ್ಯಾವ ಪೋಸ್ಟ್ ಇದೆ, ಏನೇನು ಕ್ವಾಲಿಫಿಕೇಷನ್ ಇದೆ ಅದನ್ನು ನೋಡ್ತಾ ಹೋಗೋಣ ಕೊನೆಗೆ. ಓಕೆ, ಫೋಟೋ ಹೇಗೆ ಹಾಕಬೇಕು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಯಾವ್ಯಾವ ಪೋಸ್ಟ್ ಇದೆ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಏನು ಕ್ವಾಲಿಫಿಕೇಷನ್ ಬೇಕಾಗಿದೆ ಇಲ್ಲಿ ಕೊಡ್ತಿದ್ದಾರೆ. ಫಾರ್ ಡೀಟೇಲ್ ಇನ್ಫಾರ್ಮೇಷನ್ ಆನ್ ಕ್ಯಾಟಗರಿ ಆಫ್ ಪೋಸ್ಟ್ ಪ್ಲೀಸ್ ವಿಸಿಟ್ ssc.gov.in RHQ ಸೆಲೆಕ್ಷನ್ ಪೋಸ್ಟ್. RHQ ಪೋಸ್ಟ್ ಡೀಟೇಲ್ಸ್ ಅಂತ ಕೂಡ ಕೊಡ್ತಿದ್ದಾರೆ.
ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕನೆಕ್ಟ್ ಆಗ್ತೀರಾ, ಡೀಟೇಲ್ಸ್ ಆಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಕ್ವಾಲಿಫಿಕೇಷನ್ ಏನು ತೊಗೊಳ್ತಾ ಹೋಗೋಣ. ಇಲ್ಲಿ CR ಅಂದರೆ ಸೆಂಟ್ರಲ್ ರೀಜನ್ ಅಂತೇಳಿ ನಿಮಗೆ ಯಾವ ರೀಜನ್ ಬೇಕೋ ಆ ರೀಜನ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ರೀಜನನ್ನು ನೋಡ್ತಾ ಹೋಗ್ಬೋದು. ನಾವಿಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಕರ್ನಾಟಕ ರೀಜನ್ಗೆ, ಅಂದರೆ ಕರ್ನಾಟಕ ಕೇರಳ ರೀಜನಿಗೆ ಯಾವ ಪೋಸ್ಟ್ ಇದ್ದಾವೆ ಅಂತೇಳಿ. ನೀವು ಬೇರೆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬಾರ್ದಿಂತಲ್ಲ, ಅಪ್ಲಿಕೇಶನ್ ಹಾಕ್ಬೋದು, ಆದರೆ ನಾವು ಇಂಪಾರ್ಟೆನ್ಸ್ ಆಗಿ ಕರ್ನಾಟಕ ಕೇರಳ ರೀಜನ್ಗೆ ನೋಡ್ತಾ ಹೋಗೋಣ. ಇಲ್ಲಿ KKR ಅಂತ ಸ್ಟಾರ್ಟ್ ಆಗುತ್ತೆ, ER ಅಂತಿದೆ, ಈಸ್ಟರ್ನ್ ರೀಜನ್ ಅಂತೇಳಿ, ಅಲ್ಲೂ ಕೂಡ ತುಂಬ ಪೋಸ್ಟ್ಗಳಿದ್ದಾವೆ. ಇಲ್ಲಿ KKR ರೀಜನ್ 82 ಇಂದ ಸ್ಟಾರ್ಟ್ ಆಗುತ್ತೆ. ಪೋಸ್ಟ್ ಕೋಡನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. KK 10126 ಅನ್ನೋದು ಪೋಸ್ಟ್ ಕೋಡ್ ಆಗಿದೆ, KKR ಅಂದರೆ ರೀಸನ್ ಆಗಿದೆ. ಇಲ್ಲಿ ಪ್ರೊಸೆಸಿಂಗ್ ಕಮ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೂಪರ್ವೈಸರ್ ಅಂತೇಳಿ ಇಲ್ಲಿ ಎಲ್ಲಿ ಪೋಸ್ಟ್ ಇರೋದು ಅಂತ ಅಂದ್ಕೊಂಡ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಆ್ಯಂಡ್ ಟ್ರೈನಿಂಗ್, ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಯಿಂಗ್ ಅಂತೇಳಿ ಈ ಡಿಪಾರ್ಟ್ಮೆಂಟಲ್ಲಿ ಈ ಪೋಸ್ಟ್ಗಳಿದ್ದಾವೆ. ಇಲ್ಲಿ 18ರಿಂದ 30 ವರ್ಷದ ಏಜ್ ಆಗಿರಬೇಕಾಗುತ್ತೆ, ಅಂದರೆ ಏಜ್ ಲಿಮಿಟ್ ಅಷ್ಟು ಇರಬೇಕಾಗುತ್ತೆ. ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 30 ವರ್ಷದೊಳಗೆ ಇರಬೇಕಾಗುತ್ತೆ. ಅಂದರೆ ಇದಕ್ಕೆ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಆ್ಯಂಡ್ ಎಬೋ. ನೀವು ಡಿಗ್ರಿ ಪಾಸ್ ಆಗಿದ್ದರೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರ. ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ 1, 2, 3, 6 ಟೋಟಲ್ 3 ಪೋಸ್ಟ್ಗಳಿದ್ದಾವೆ. ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಈ ಕಡೆ ಲಾಸ್ಟ್ ಕಾಲಮಲ್ಲಿ ನಿಮಗೆ ಎಕ್ಸೆಲ್ಸ್ ಮೇಲೆ ರಿಸರ್ವೇಷನ್ ಇರ್ತಾ ಹೋಗುತ್ತೆ. ಓಕೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಸ್ಟೆನೋಗ್ರಾಫರ್ ಪೋಸ್ಟ್ ಇದೆ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಂತೇಳಿ 18ರಿಂದ 30 ವರ್ಷ, ಗ್ರ್ಯಾಜುಯೇಷನ್ ಅಡಿ ಅಬವ್ ಆಗಿರಬೇಕಾಗುತ್ತೆ. ಸೀನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಕೆಮಿಕಲ್ ಅಂತೇಳಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜಿಮೆಂಟೇಷನ್, ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಅಂತೇಳಿ. ಇದು ಕೂಡ ಗ್ರ್ಯಾಜುಯೇಷನ್ ಡೇಪೋ 18 to 30 years ಏಜ್, ಲೆವೆಲ್ 7 ಅಂದರೆ ಲೆವೆಲ್ 7 ನಿಮ್ಮ ಪೇ ಸ್ಕೇಲ್ ಇದು. ಓಕೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ ಇವಕ್ಕೆಲ್ಲ. ಓಕೆ, ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದೆ, ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಕೆಮಿಕಲ್ ಇದೆ, ಸೀನಿಯರ್ ಹೈಡ್ರಾಲಜಿಕಲ್ ಇದೆ. ಈ ಥರ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಇದೆ ನೋಡಿರಿ, ಇದು ಕೂಡ ಗ್ರ್ಯಾಜುಯೇಷನ್ ಅಂಡ್ ಎಬೋ ಅದು ಕೂಡ ಆಗಿರಬೇಕಾಗುತ್ತೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಕೂಡ ಕೊಟ್ಟಿದ್ದಾರೆ, ಅದು ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಂತೇಳಿ, ಇದು ಕೂಡ ಗ್ರ್ಯಾಜುಯೇಷನ್ ಅಂಡ್ ಎಬೋ. ಸೀನಿಯರ್ ಅಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪೋಸ್ಟ್ ಇದೆ, ಸ್ಟೆನೋಗ್ರಾಫರ್ ಪೋಸ್ಟ್ ಇದೆ. ಈ ಥರ ಸಾಕಷ್ಟು ಪೋಸ್ಟ್ಗಳನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ನೋಡಿಕೊಂಡು ನೀವು ಯಾವ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಓಕೆ, ನಾವು ನೋಡಿ PUC ಲೆವೆಲ್ಗೆ ಇಲ್ಲಿದೆ. ಡೆಪ್ಯೂಟಿ ರೇಂಜರ್ ಅಂತ ಕೊಟ್ಟಿದ್ದಾರೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಲ್ಲಿ PUC ಪಾಸ್ ಆದವರಿಗೆ ಕಾಲಾಗ್ತಾ ಇದೆ. ಹೈಯರ್ ಸೆಕೆಂಡರಿ 10+2 ಅಂತೇಳಿ PUC ಪಾಸ್ ಆಗಿರಬೇಕಾಗುತ್ತೆ, ಅವರಿಗೆ ಪೋಸ್ಟ್ ಇದೆ. ಇಲ್ಲಿ 18 to 27 years ಏಜ್ ಲಿಮಿಟಲ್ಲಿ ಈ ಪೋಸ್ಟ್ ಇದೆ. ಇಲ್ಲಿ 1+1 6 1 ಅಂದರೆ 9 ಪೋಸ್ಟ್ಗಳಿಗೆ ಇಲ್ಲಿ ಕಾಲ್ ಮಾಡಿದ್ದಾರೆ. ನೀವು ಪೋಸ್ಟ್ ಕಡಿಮೆ ಅಂತ ಯೋಚನೆ ಮಾಡಬೇಡಿ, ತುಂಬ ಜನ ಎಲ್ಲ ಪೋಸ್ಟ್ಗೆ ಅಪ್ಲೈ ಮಾಡಿದ್ದಾರೆ. ನೀವು ಫಸ್ಟ್ ಕಾಂಪಿಟೇಷನ್ ಮಾಡಿ ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂತೇಳಿ ಇದು ಕೂಡ ಹೈಯರ್ ಸೆಕೆಂಡರಿ ಪಾಸ್ ಆಗಿದೆ ಸಾಕಾಗುತ್ತೆ. ನೋಡಿ, ನೀವು ಸೆಂಟ್ರಲ್ ಕ್ಯಾಟಲ್ ಬ್ರೀಡಿಂಗ್ ಫ್ರಮ್ ಹೆಸರಘಟ್ಟ, ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್, ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್. ಹೆಸರುಘಟ್ಟದಲ್ಲಿರುವಂತಹ ಒಂದು ಡಿಪಾರ್ಟ್ಮೆಂಟಿಗೆ ನೀವು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ಬೋದು ನೀವು ಈ ಅಪ್ಲಿಕೇಶನ್ ಹಾಕಿದರೆ. ಇನ್ಸ್ಪೆಕ್ಟರ್ ಸಿಲ್ಕ್ ಅಂತೇಳಿ ಕೂಡ ಕೊಟ್ಟಿದ್ದಾರೆ, ಇದಕ್ಕೆ ಹೈಯರ್ ಸೆಕೆಂಡ್ರಿ, ಇದು ಕೂಡ PUC ಪಾಸ್ ಆಗಿದೆ ಸಾಕಾಗುತ್ತೆ. ಜೂನಿಯರ್ ಇಂಜಿನಿಯರ್ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡಿಗೆ ಇದು ಕೂಡ ಹೈಯರ್ ಸೆಕೆಂಡ್ರಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ, ಇದಕ್ಕೂ ಕೂಡ ಹೈಯರ್ ಸೆಕೆಂಡ್ರಿ. ಅದರ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇದು ಕೂಡ ಹೈಯರ್ ಸೆಕೆಂಡ್ರಿ. ಲ್ಯಾಬೊರೇಟರಿ ಅಟೆಂಡೆಂಟ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ 10th ಪಾಸ್ ಆಗಿದ್ರೆ ಸಾಕಾಗುತ್ತೆ. SSLC ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ. ಫೀಲ್ಡ್ ಅಸಿಸ್ಟೆಂಟ್ ಪೋಸ್ಟ್ಗಳು ಕೂಡ SSC ಕೇಳ್ತಾ ಇದ್ದಾರೆ. ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತೇಳಿ, ಇದು ಕೂಡ ಮೆಟ್ರಿಕ್ಯುಲೇಷನ್ ಆಗಿದ್ರೆ ಸಾಕಾಗುತ್ತೆ. ಲೋವರ್ ಡಿವಿಷನ್ ಕ್ಲರ್ಕ್, ಇದು ಕೂಡ LDC ಅಂತ ಹೇಳ್ತೀವಲ್ಲ, ನಮ್ಮದು ಸ್ಟೇಟ್ ಗೌರ್ಮೆಂಟ್ ಆದರೆ SDA ಅಂತ ಹೇಳ್ತೀವಲ್ಲ ಆ ಪೋಸ್ಟು, ಇದಕ್ಕೂ ಕೂಡ 10th ಪಾಸ್ ಆಗಿದ್ರೆ ಸಾಕಾಗುತ್ತೆ. ಓಕೆ, ಲ್ಯಾಬೊರೇಟರಿ ಅಟೆಂಡೆಂಟ್ ಕೂಡ ಕೊಡ್ತಾರೆ, ಇದು ಕೂಡ 10th ಆಗಿದ್ದರೆ. ಡ್ರಿಲ್ಲರ್ ಅಂತೇಳಿ ಇದು ಕೂಡ 10th ಪಾಸ್ ಆಗಿರಬೇಕಾಗುತ್ತೆ. ಫೀಲ್ಡ್ ಅಸಿಸ್ಟೆಂಟ್ ಇದು ಕೂಡ 10th ಪಾಸ್ ಸಾಕಾಗುತ್ತೆ. ಲ್ಯಾಬೊರೇಟರಿ ಅಟೆಂಡೆಂಟ್ ಅಂತೇಳಿ ಇದಕ್ಕೂ ಕೂಡ 10th ಪಾಸ್ ಆಗಿದ್ರೆ ಸಾಕಾಗುತ್ತೆ. ನೋಡ್ತಾ ಹೋಗಿ ಇಲ್ಲಿ ಕೋಡ್ನು ನೋಡ್ತಾ ಹೋಗಿ, KKR ಇದ್ದರೆ ಮಾತ್ರ ನಾವು ಕರ್ನಾಟಕದವ್ರು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಂದರೆ ಬೇರೆದಕ್ಕೂ ಅಪ್ಲೈ ಮಾಡ್ಬೋದು, ನೀವು ನೋಡ್ಕೊಳ್ತಾ ಹೋಗಿ ಅಷ್ಟೇ. KKR ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಹೋಗಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ KKR ಏನಿದೆಯೋ ಕೇರಳ ಕರ್ನಾಟಕ ರೀಜನ್ ಅಂತೇಳಿ ತುಂಬ ಪೋಸ್ಟ್ಗಳಿದ್ದಾವೆ. ಇಲ್ಲಿ ನೀವು ಆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ. ಓಕೆ, ಪೋಸ್ಟ್ ಕೋಡ್ ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಕೇಳಿದೆ ಪೋಸ್ಟ್ ಕೋಡ್, ಅಲ್ಲಿ ಪೋಸ್ಟು ನೇಮ್ ಡಿಸ್ಪ್ಲೇ ಆಗಲ್ಲ ಅಥವಾ ರೀಜನ್ ಕೂಡ ಡಿಸ್ಪ್ಲೇ ಆಗಲ್ಲ. ಪೋಸ್ಟ್ ಕೋಡ್ ಕರೆಕ್ಟಾಗಿ ನೋಡ್ತಾ ಹೋಗಿ, KK ಇಂದ ಸ್ಟಾರ್ಟ್ ಆದರೆ ಕೇರಳ ಕರ್ನಾಟಕ ರೀಜನ್ ಅದು. ಈ ಥರ ಇಷ್ಟು ಪೋಸ್ಟ್ಗಳಿಗೆ ಕಾಲ್ ಆಗ್ತಾಯಿದೆ. ನೆಕ್ಸ್ಟ್ 124 ಇಂದ MPR ರೀಜನ್ ಸ್ಟಾರ್ಟ್ ಆಗುತ್ತೆ. ನಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಕೋಬೋದಾಗುತ್ತೆ. ಓಕೆ, ಇವಿಷ್ಟು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾರೆ. ನಾನು ಆಗಲೇ ಹೇಳ್ದಂಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSI ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಿವಿಧ ವಿಭಾಗಗಳಿಗೆ ಅಥವಾ ವಿವಿಧ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಕಾಲಾಗಿರೋದು. ಇದು ಪ್ರತಿ ವರ್ಷವೂ ಕೂಡ ಕಾಲಾಗುತ್ತೆ. ನೀವು ಈ ವರ್ಷ ಕಾಂಪಿಟೇಷನ್ ಮಾಡಿ, ಕಾಂಪಿಟೇಷನ್ ಸರಿಯಾದ ಕಾಂಪಿಟೇಷನ್ ಆಗಿರಲಿ, ಈ ವರ್ಷನೇ ನೀವು ಪೋಸ್ಟ್ ಆಗಲಿ ಅಂತ ಅಂದ್ಕೊಂಡು, ಅಕಸ್ಮಾತ್ ಆಗಲಿಲ್ಲ ಅಂದರೆ ನಿಮ್ಮ ಮುಂದಿನ ಅವಕಾಶ ಪ್ರತಿ ವರ್ಷವೂ ಕೂಡ ಕಾಲಾಗುತ್ತೆ.
ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿ. ಹುಡುಗಿರಿಗಂತೂ ಒಳ್ಳೆಯ ಅವಕಾಶ ಇದೆ, ಹೆಣ್ಮಕ್ಳಿಗೆ ಒಳ್ಳೆಯ ಅವಕಾಶ ಕೂಡ ಕೊಟ್ಟಿದ್ದಾರೆ. ಯಾವುದೇ ಥರದ ಫೀಸ್ ಇಲ್ಲ. ಇವಾಗ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕೂ ಕೂಡ ಉಚಿತವಾಗೇ ಹೋಗ್ಬೋದು. ಯಾಕೆಂದರೆ ಕರ್ನಾಟಕ ಸರ್ಕಾರದ ರಾಜ್ಯ ರಸ್ತೆ ಸಾರಿಗೆಯಲ್ಲಿ ನಿಮಗೆ ಉಚಿತವಾದ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಥರದ ಖರ್ಚಿಲ್ದನೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ ಒಂದು ಒಳ್ಳೆ ಪೋಸ್ಟ್ ತಗೊಳ್ಳೋ ಚಾನ್ಸಸ್ ನಿಮಗಿದೆ. ನೀವು ಸರಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.